ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ. ಇನ್ನು ಹೊಸ ಟ್ರೈನ್ ಬಂದಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನು 4-5 ಟ್ರೈನ್ ಬಂದಮೇಲೆ 10 ನಿಮಿಷಕ್ಕೂ ಮಾಡ್ತೀವಿ. ಫೀಡರ್ ಬಸ್ಗಳು ಸಮಸ್ಯೆ ಇದೆ ಅನ್ನೋದು ಸರ್. ಬಿಎಂಟಿಸಿಯಿಂದ ಫೀಡರ್ ಬಸ್ಗಳನ್ನ ಹಾಕಿದ್ದಾರೆ ಮೆಟ್ರೋ ಸ್ಟೇಷನ್ಗಳಿಗೆ ಕನೆಕ್ಟ್ ಮಾಡೋಕ್ಕೆ. ಅದೇ ಸಾಕಷ್ಟು ಕಡೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ನೀವು ಹೇಳೋದನ್ನ ನಾನು ಗಮನಿಸಿ ಚೆಕ್ ಮಾಡ್ತೀನಿ ಸರ್. ಈಗ ಮೆಟ್ರೋ ಇಷ್ಟೆಲ್ಲ ಕನೆಕ್ಟಿವಿಟಿ ಕೂಡ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಮ್ಮಿನೇ ಆಗಿಲ್ಲ. ಶಾಶ್ವತ ಪರಿಹಾರ ಕೊಡಿಸೋದಕ್ಕೆ ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಬರ್ತಾ ಇದ್ದೀರಾ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಈಗ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ. ನೀರು ಬಸ್ಗಳು ಸಿಗಿದೆ, ಕಾವೇರಿ ನೀರು ಎಲ್ಲ ಒಳ್ಳೆಯ ಸಂಸ್ಥೆಗಳಿದೆ. ನೀವೇ ಬಹಳ ಖುಷಿಯಾಗಿ ಬೆಂಗಳೂರು ಬಿಟ್ಟು ಅನುಭವ ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಟೂ ಟೈರ್ PVC ಸಿಟಿ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಇದೆ. ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರು ಸಾಲದು ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಟೈಮಲ್ಲಿ ಎಲ್ಲ ಹೇಳ್ತಿದ್ದೀವಿ. ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟಿಲ್ಲ ರೋಡ್ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ. ಖಂಡಿತ ಯಾವುದೇ ಟೆಂಡರ್ ಕರೆದಿದ್ದೀವಿ, ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ. ಡೆಡ್ ಲೈನ್ ಸರ್ ರೋಡ್ಗಳ ಕಾಮಗಾರಿ ಪೂರ್ಣಗೊಳಿಸಿ. ಆಯ್ತು ಇರಪ್ಪ ಫಸ್ಟ್. ಈ ಖಾತೆಗಳು ಏ ಖಾತೆ ಮಾಡ್ತಾ ಇದ್ದಾರೆ ಸರ್. ಅದು ಒಳ್ಳೆ ಜನರಿಗೆ ಒಳ್ಳೆ ನ್ಯೂಸ್ ಬೆಂಗಳೂರಿಗೆ. ಅದೆಷ್ಟು ದರ ಹೆಂಗೆ ಸರ್? ಅದು ಮಾರ್ಗಸೂಚಿ ತರ 5%. 3-4 ದಿನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.